ಕನ್ಫ್ಯೂಸ್ ಆಗೈತಿ ಅದ 5 ರೌಂಡ್ ಅಲ್ಲ 1 ರೌಂಡ್ ಹೊಡಿತಿದ್ದ ಅಂತವ. ನಾವು 5 ರೌಂಡ್ ಅನ್ಕೊಂಡಿದ್ವಿ. ಸೊ 1 ರೌಂಡ್ ಕಂಪ್ಲೀಟ್ ಆಗೈತಿ. ಮಾಡಿದ ಪಾಪ ಯಾರ ತಾತನ ಗಂಟು. ಈಗ ಅವ್ನು ನೀರು ಮಾಡ್ಲಿ ತೊಗೊಂಡೈತಿ. ಯಾಕೋ ವಾಮಿಟ್ ಬಂದಿತ್ತು ನಾತಾನ. ವಾಮಿಟ್ ಬಂದಂಗೆ ಆಗತ್ತೆ ತಾನಾತಾನ. ಇಲ್ಲೊಬ್ರ ಫ್ರಂಟ್ 4 ಮಂದಿ ಕುಂತ್ ಬಿಟ್ಟಾರ ನಮ್ಮ ಆಟೋದಾಗ. ಜೋರ ಹಾಕತ್ ಬಿಟ್ಟಾನೆ. 3 ಮಂದಿ ಹುಡುಗರದಾಗ ನಾವು 3 ಮಂದಿ ಹುಡುಗರದಾಗ ಹುಡುಕಿದ್ದೆಲ್ಲ ಹುಡುಗಾರದಾಗ ಆಲ್ಮೋಸ್ಟ್ ನಗಾಕತ್ ಬಿಟ್ಟಾರ. ಇವರು ಜೋರ್ಜಲ್ಲ ಒಣ್ಣೆ ಉಗ್ರ ನರಸಿಂಹ ಅದು ಯಾವುದೋ ಪಾಪು ಏನೋ ಅಲ್ಲೇ ನೋಡಕ್ ಹೋಗೈತ್ರಿ. ಬಿದ್ದು ಬಿಡ್ತಂತ್ರಿ ನೀರಾಗ. ಮಮ್ಮೀಸ್ ಬಾಯ್ ರೀ, ಮಮ್ಮೀಸ್ ಬಾಯ್. ಅಯ್ಯೋ ಅಯ್ಯೋ ಹೇ ಪ್ರಭು. ಬೈ ಅವ ಹೇಳಿಲ್ಲ ಅಂದ್ರೆ ನಂಗೆ ಹೇಳೋರೊಬ್ರು ಇರ್ತಾರೆ. ಅವ್ರ ಕರಿತಾರೆ, ನಂಗೆ ಗ್ಯಾರಂಟಿ ಐತಿ. ಜಿನ್ನೆ ಪತ್ತಾಗ ಹಚ್ಕೋ. ನಮ್ಗೆ ಭಾಳ ಸೆಕೆ ಆಗತ್ತೈತಂತ್ರಿ. ನಿಂದ ಬಾಡಿ ಹೀಟ್ ಅಲ್ಲ, ಹಾಟ್ ಅದನ್ರಿ. ಅದಕ್ಕೆ ಶೆಕಿ ಭಾಳ ಆಗತ್ತೈತ ಅವಂಗೆ. ಹೊಟ್ಟಿ ಭಾಳ ಹಸತೈತಿ. ನಾಷ್ಟ ಮಾಡ್ಬೇಕೀಗ. ಸಾರಿ, ಅಡ್ಜಸ್ಟ್ ಮಾಡ್ಕೊಂಬಿಡ್ರಿಪ್ಪ. ಬಂದಿದ್ದು ಬ್ಲಾಗ್ದಾಗ ಒಂದು 2 ನಿಮಿಷ ಅಡ್ಜಸ್ಟ್ ಮಾಡ್ಕೊರಿ. ಪಟ ಸ್ಕಿಪ್ ಹೊಡೆದ್ಬಿಡ್ರಿ. ಮತ್ತೆ ಮಾಡಬೇಕು ಬ್ಲಾಗ್, ಅವ್ನು ಆಪ್ಷನ್ ಇಲ್ಲ. ಮಾಡೋದು ತೋರಿಸ್ತೇನೆ ಅಂದೆ. ಮೇಲೆ ಅದು ಸುತ್ತ ಹಾಕ್ತಾರಲ್ಲ, ಏನಂತಾರೆ ನಂಗೆ ಅದು ಬ್ಯಾಗ್ ಬರತ್ತಿಲ್ಲ ಇನ್ನ ಅಂತಾರೆ ಅದಕ್ಕೆ. ಸೊ ತೋರಿಸೋಣ. ಪಜು ಮಾತಾಡೋಂಗಿಲ್ರಿ. ಪಜುಗ ಕರೆಯತ್ತಾರೆ ಪಾಪ. ಬರ್ತಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದಕ್ಕೆ ಗೈಡ್ ಆಗಿ ಬಂದ್ಬಿಡಪ್ಪ ಅಂತ ಗೊತ್ತೈತಲ್ಲಿ ಯಾರಿಗೆ ಗೊತ್ತಿದ್ದಿಲ್ಲ. ಯಾರ್ರಿ ಸ್ವಾಮಿ ಅವ್ರ ಕರೆಕ್ಟಾಗಿ 5 ವಾರ 5 ವಾರ ಬಂದಾನ. ಕರೆಕ್ಟ್ ಬಂದಾನ್ರಿ. 5 ಅಮಾಸೆ ಅಂದಿದ್ದ, 5 ಅಮಾಸೆ ಬಂದಾನ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಈಗ. ತೋರಿಸ್ತಾನೆ ನೀವು. ಸುಖವನ್ನೇ ನೀಡೆಂದು ಎಂದು ಕೇಳನ್ ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು. ಕನ್ಫ್ಯೂಸ್ ಆಗೈತಿ ಅದ 5 ರೌಂಡ್ ಅಲ್ಲ 1 ರೌಂಡ್ ಹೊಡಿತಿದ್ದ ಅಂತವ. ನಾವು 5 ರೌಂಡ್ ಅನ್ಕೊಂಡಿದ್ವಿ. ಸೊ 1 ರೌಂಡ್ ಕಂಪ್ಲೀಟ್ ಆಗೈತಿ. ಸಿನಿಮಾ ಹೋಗಿ ಜಳಕ ಮಾಡ್ಬೇಕು, ತೋರಿಸ್ತಾನೆ ಅಂತ ನಿಮ್ಗೆ. 5 minutes later. ದುಡ್ಡು ಸ್ವಲ್ಪ ಕೊಡ್ತಾ ಬಿಡೈತಿ ನಮ್ಗೆ. ಇಟ್ಸ್ ನಾಟ್ ಈಸಿ ಬ್ರೋ. ನೋಡಕ್ಕೆ ಭಾಳ ಜನ ಸಿಗ್ತಿ. ಬಟ್ ಹೋಗೋಣ ಪಟ್ ಹೋಗಿ ಸಿಗ್ತೀನಿ. ಇದನ್ನ ಜಳಕ ಅದು ಮಾಡ್ಕೊ, ಆಮೇಲೆ ಮಾತಾಡ್ತಾನೆ. ಅವ್ನು ನಿಮ್ಗೆ ಸಿಗ್ತಾನೆ. 15 minutes later. ಈಗ ಅವ್ನು ನೀರು ಮಾಡ್ಲಿ ತೊಗೊಂಡೈತಿ. ಯಾಕೋ ವಾಮಿಟ್ ಬಂದಿತ್ತು ನಾತಾನೆ. ವಾಮಿಟ್ ಬಂದಂಗೆ ಆಗತ್ತೆ ತಾನಾತಾನೆ. ಸೊ ನೋಡೋಣ ಅಂತ ಏನಾದ್ರು ಎಲ್ಲರೂ ಗೊತ್ತಿದ್ದೀವಿ. ಪಟ್ ನಾನು ಹುಡ್ಕೊಳಂತಾರೆ. ಈಗ ಅವ್ನು ಕೂಡ ವಿಜಯ್ ಕಳ್ಸೀನಿ. ಸೊ ಹೋಗೋಣಂತೆ. ಪಟ್ನಲ್ಲಿ ಹೋಗಿ ಸಿಗ್ತಾನೆ ನಿಮಗೆ. ಎಗಳೆಲ್ಲ ಹೋಗಿದ್ವಲ್ರಿ, ಅಲ್ಲಿ ಹೊಂಟು ವಾಪಸ್. ಅಲ್ಲಿ ಹೋಗಿ ನಮ್ಮ ಜಳಕ ಮಾಡ್ತಾನೆ. ಜಳಕ ಮಾಡಿ ಅವೆಲ್ಲ ಹಾಕೊಂಡಿದ್ದು ಲುಂಗಿ ದುಡ್ಬೇಕು ವಾಪಸ್. ಮತ್ತು ಇಲ್ಲೇ ಬೇಡ ಹೊಲ್ಸಾಗೋದು, ನಾವೇ ಹೊಲ್ಸ್ಕೊಡೋದು ಅಂತಂದು ಅಲ್ಲೋಗಿ ಹಾಕೊಂಡು ಅಲ್ಲೋಗಿ ಹಾಕೋಣಂತ ಹಾಕಿ ಸಿಗ್ತಾನೆ ನಿಮ್ಗೆ. ಯಾಕೆ ತ್ರಾಸಾಗತ್ತನ ಅವಂಗೆ. ಅದು ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಏನು ಮಾಡಿಲ್ಲ ರೀ. ಬರೀ ಒಂದು ಸಾದಾಗ ಬಂದೀವಿ. ಅವ್ನು ವಾಮಿಟ್ ಬಂದಂಗೆ ಆಗತ್ತದ ಅಂತ. ತಪ್ಪಿಬೇಡ, ಅವ್ರ ಭಾಷೆ ಬೇರೆ ಇರ್ತದೆ. ಮತ್ತೆ ನೀವು ತಿಳ್ಕೊಂಡು ಇಟ್ಕೊಂಡಿರಿ ಏನ ಅಲ್ಲೇ ಅಂತಾನೆ ಸ್ನಾನ ಮಾಡ್ತಾರ. ಹಾಂ ಹಿಂಗೆ ಬರ್ತೀರಾ ಸ್ನಾನ ಮಾಡಿ? ಅಲ್ಲೇ ಇರ್ಬೇಕು, ನಾವು ಬಿಟ್ಟು ಬರ್ಬೇಕಾ? 2 ನಿಮಿಷ ರೀ. ಅವ್ನು ಜಳಕ ಮಾಡಿ ಬಂದ್ಬಿಡ್ತಾನೆ. ನಮ್ಮ ಜಳಕ ಮಾಡ್ತಾನೆ. ಜಳಕ ಮಾಡಿ ಸಿಗ್ತಂತ ರೀ. ಜಳಕ ಮಾಡ್ತಾನೆ ನಾನು ಅವಂಗಲ್ರಿ. ಅದು ಕರೆ ನಾಷ್ಟ ಗಿಷ್ಟಾರ ಮಾಡಬೇಕಿತ್ತೆ. ಸೊ ಅವ್ನು ಜಳಕ ಅದು ಮಾಡಿದ್ಕೊ ಇನ್ನೊಮ್ಮೆ ಸ್ವಲ್ಪ ಏನೋ ಲೈಟಾಗಿ ತಿನ್ನೋಣ ಅಂತ ತಿಂದು ಹೋಗೋಣಂತ ಮತ್ತೆ ದರ್ಶನ ಮಾಡೋಕ್ಕೆ. ಸೊ ಲೆಟ್ಸ್ ಗೋ. ಇವಾಗೇನು ಜಳಕ ಮಾಡೋಕೆ. ಸೊ ಅವ್ನು ಜಳಕ ಅದು ಮುಗಿಸ್ಕೊತಾನೆ. ನಾವು ಹೊಲ್ಸ್ ಮಾಡ್ದಂಗೆ ಆಕೈತಲ್ರಿ. ಸೊ ಅದಕ್ಕೆ ಜಳಕ ಮಾಡ್ತಾನೆ. ಜಳಕ ಮಾಡಿ ಹೊಸ ಬಟ್ಟೆ ಹಾಕೋಬೇಕು. ಹೊಸ ಬಟ್ಟೆ ಹಾಕೊಂಡ್ಕೊಳ್ಳಿ ಏನೋ ತಿಂದು ಆದ್ರೆ ತಿಂತ ಅವ್ನು ನೋಡ್ಬೇಕು ಏನು ಬಿಡ್ಕೊಂಡು ಗೊತ್ತಿಲ್ಲ. ನೋಡೋಣ ತಿಂದ್ರೆ ತಿಂದ, ಇಲ್ಲ ಅಂತ ದರ್ಶನ ಮಾಡ್ಕೊಂಡು ಬಂದು ಬಂದೆ. ದರ್ಶನ ಮಾಡಿ ಬರೋ ಮಟನು ದರ್ಶನ ಮಾಡಿ ಬರೋ ಮಟ ನಾವು ಮಾಡ್ಬೇಕಾಕೈತಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡೋಣ ಅಂತ ಏನಾಕೈತಿ ತೋರಿಸ್ತಾನೆ ನೀವು.
ಜಳಕಾದ ಮುಗ್ದೈತ್ರಿ ಈಗ. ಸೊ ಹೋಗೋಣಂತ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಸಿಗ್ತಾನೆ ನಿಮಗೆ. ಸೊ ನೆಕ್ಸ್ಟ್ ವ್ಲಾಗ್ ಅವನ ಮಾಡ್ತಾನಂತೆ. ಲೆಟ್ಸ್ ಗೋ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ, ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು. ಅಂತ ರಾಯರೋಡ್ ದರ್ಶನ ಆತ, 8 ದಿಕ್ಕಿಗೆ ಪ್ರದಕ್ಷಿಣೆ ಆತ. ಈಗೆಲ್ಲ ಹೊಂಟಿದ್ರಿ ಫ್ಯಾಮಿಲಿ ಅಂತ ನಾಶ ಮಾಡಕ್ಕೆ. ಅಂಡ್ ಬರ್ರಿ ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ. 2000 years later. ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಎಲ್ಲಿ ಬಂದೇವ್ರಿಪ್ಪ ಅಂತ ವಾಪಸ್ ರೂಮ್ ಕಡೆ ಬಂದೈತಿ. ಆ್ಯಂಡ್ ಬಡಕ್ನ ರೆಡಿಗಿಡೋದು ಆಗ್ಬೇಕು. 5 ದೇವ್ರ ಗುಡಿ ತೋರ್ಸಾರಂತ, ಅದನ್ನ ತೋರ್ಸಾನ ಬರೀ ಫ್ಯಾಮಿಲಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ವಿಜಯಗಿರಿ ಮಿನಿಟ್ ಮೇಡದ ಪಲ್ಪಿ ಆರೆಂಜ್ ಬೇಕಂತ. ನಾನು ಮಂದಾರ ಸ್ಪ್ರೈಟ್ ಇಲ್ಲ, ಸ್ಪ್ರೈಟ್ ತೊಗೊಂಡತ್ತೇವೆ. ನಮ್ಮ ಆಟೋ ಆಲ್ರೆಡಿ ಅಲ್ಲಿ ರೆಡಿಯಾಗಿ ನಿಂತೈತ್ರಿ. ನಮ್ಮ ಅಣ್ಣ ಬಂದ ಅಲ್ಲಿ, ಅಣ್ಣ ಆಟೋದಾಗ ಕರ್ಕೊಂಡು ಹೊಂಟಾನೆ. 5 ಗುಡಿ ಒಬ್ಬರು ಅಂತ ನಮ್ಮ ಹೊಸ ಆಟೋ ಡ್ರೈವರ್. ಒಬ್ರಿಗೆ ಎಷ್ಟು ರೂಪಾಯಿ ರೀ? ಅವು ಗಾಡಿ ಮಾಲಕ್ ರೀ, ಡ್ರೈವರ್ ನೀವಲ್ರಿ. ಒಬ್ಬೊಬ್ರು 150 ಎಲ್ಲಾರು ಕೂಡಿ 150. ಅವ್ ಶನಿವಾರ ಚಪ್ಪಲ್ ಹಾಕೊಂಡಿಲ್ರಿ, ಅವ್ ತೊಡಗಿಲ್ರಿ. ಅವ ಫ್ಯಾಮಿಲಿ ಫುಲ್ ಮಸ್ತ್ ಹಾಕಿ ಬಿಟ್ಟೈತ್ರಿ. ಅಲ್ಲೊಬ್ರ ಫ್ರಂಟ್ 4 ಮಂದಿ ಕುಂತ್ ಬಿಟ್ಟಾರ ನಮ್ಮ ಆಟೋದಾಗ. 5 ಗುಡಿ ಹೋಗುದೆ. ಒಂದು ಅಭಯ ಆಂಜನೇಯ, ಆಮೇಲೆ ಪಂಚಮುಖಿ ಆಂಜನೇಯ, ಅಲ್ಲೇ ಮುಂದೆ ಲಕ್ಷ್ಮೀ ಗುಡಿ ಐತಿ. ಅದರ ಜೊತೆ ಏಕಶಿಲ್ಪಿ ಬೃಂದಾವನ ಮ್ಯಾಗ ಮಲ್ಕೊಂಡಿದ್ರ ಒಬ್ಬರ ಮನಿ ಒಳಗೆ, ಅವ್ರ ಮನೆಗೂ ಹೋಗುದು. ಹಿಂಗೆಲ್ಲ ಐತಿ. ಬರೀ ಫ್ಯಾಮಿಲಿ ಯಾರು ಹೊಂಟೇವ್ರಿಪ್ಪ ಅಂತ. ನಾನು ಮಂದಾರ ವಿಜಯ್. ವಿನಾಯಕನ ಬರಂಗಿಲ್ಲ ಅಂತಂದ, ನಿದ್ದೆ ಮಾಡಿಲ್ಲ ಅವ್ರು ರಾತ್ರಿ ಎಲ್ಲ, ಅದಕ್ಕೆ ಮಕ್ಕೊಂತೀನಿ ಅಂತಂದ. ತುಂಬದಾಗ ಮಕ್ಕೊಂಡ ಹಂಗಾರ ನಾವು ಹೋಗ್ಬರ್ತೇವೆ ಅಂತ ಹೊಂಟೇವ್ರಿ ಫ್ಯಾಮಿಲಿ. ಬರ್ರಿ. ನಮ್ಮ ಆಟೋ ಫುಲ್ ಆಗೈತ್ರಿ. ಫೈನಲಿ ನಮ್ಮ ಕಸ್ಟಮರ್ಸ್ ಬಂದಾರ. ಸೈಡ್ ಬ್ರೇಕ್ ಇಲ್ಲ ಫ್ಯಾಮಿಲಿ. ನಮ್ಮ ಅಣ್ಣ ಫುಲ್ ಸಿಸ್ಟಮ್ ಹಚ್ಚಾನ್ರಿ. ನಮ್ಮ ಬುಡಕ್ಕೆಲ್ಲ ಡಗಡಾಗೈತಿ. ಇವಾಗ ಜ್ಯೂಸ್ ಐತಿ, ಬೇಡ ಹೋಗಿ ಬೇಡ. ಲಂಗದ ಮಸ್ತ ಕಾಟಿಲ್ಲ ಡೇಂಜರ್ ಬಾಯ್ ಅಣ್ಣ. ಪಂಚಮುಖಿ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಫಸ್ಟ್ ಎಲ್ಲಿ ಹೊಂಟಿದ್ರಿ ಅಂತ ಅಭಯ ಆಂಜನೇಯ ಹೊಂಟಿವಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೇವ್ರಿ ಅಂತಂದ್ರೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದೇವ್ರಿ. ಇಲ್ಲ, ಅಭಯ ಆಂಜನೇಯ ಗುಡಿ ಬಂದೇವ್ರಿ ನಾವು. ನೋಡ್ಬೋದಿಲ್ಲ, ಶನಿವಾರ ದಿನ ಬಂದೇವ್ ನಾವು. ನಮ್ಮ ಸಿಸ್ಟಮೇ ಜೋರ ಹರಕತ್ ಬಿಟ್ಟಾನೆ. ನಮ್ದ್ರಾಗ ಎಲ್ಲ ಹುಡುಗಿಯರ್ ಅದಾರ. ನಾವು 3 ಮಂದಿ ಹುಡುಗರದಾಗ ಉಳ್ಕಿದ್ದೆಲ್ಲ ಹುಡುಗಿಯರ್ ಅದಾರ. ಆಲ್ಮೋಸ್ಟ್ ನಗಾಕತ್ ಬಿಟ್ಟಾರ. ಇವರು ಜೋರ್ಜಲ್ಲ ಒಣ್ಣೆ ಬರೀ ಅದು ಬಿಟ್ಟು ಇದು ನೀ ಹಾಡ್ತಲ್ಲ, ನೀನ್ ಇರ್ತಲ್ಲ ಯಾವ್ದು ಹಾಡ ಸರಿ ಇನ್ನೊಂದು ಹಾಡ್ತಿಯಲ್ಲ. ಇನ್ನೊಂದು ನಡೆದೈತ್ರಿ ಫ್ಯಾಮಿಲಿ ಅಭಯ ಆಂಜನೇಯ ಒಳಗೆ. ಏನ್ರಿಪ್ಪ ಅಂತ ಶ್ರೀ ಅಭಯ ಆಂಜನೇಯ ಗುಡಿಗೆ ಬಂದಿದ್ವಿ. ಇಲ್ಲಿಗೆ ನೆಕ್ಸ್ಟ್ ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಅವರೆಲ್ಲ ಕರ್ಕೊಂಡು ಹೋಗಾರ ಅಲ್ಲಿ. ಇಮೋಷನಲ್ ಡ್ಯಾಮೇಜ್ ತೋರ್ಸೋಣ ಬೈ. ಆಟೋ ರೆಡಿ ಆಗೈತು, ಬೈತಾರೆ. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಏನೋ ಒಂಥರ ಏನ್ರಿಪ್ಪ ಅಂತ ಅಭಯ ಆಂಜನೇಯ ಗುಡಿ ಆದ್ಮ್ಯಾಗ ನೆಕ್ಸ್ಟ್ ಎಲ್ಲಿ ಬಂದೇವ್ರಿಪ್ಪ ಫ್ಯಾಮಿಲಿ ಅಂತಾರೆ ಅಪ್ಪಣ್ಣಾಚಾರ್ಯರು ನೀವು ಬಂದೈತಿ. ಆ್ಯಂಡ್ ಇಲ್ಲೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ರಾಘವೇಂದ್ರ ಸ್ವಾಮಿಯವರ ಎಷ್ಟೋ ವರ್ಷ ಇದ್ರೆ ಇಲ್ಲೇ ಮಲಗ್ತಿದ್ರಂತೆ, ಇಲ್ಲೇ ಇದ್ರಂತೆ. ಐ ಗೆಸ್ ಒಂದು 12 ವರ್ಷನ 16 ವರ್ಷ ಏನೋ ಸಂವಾಟ ಆಯ್ತದ. ಯಾರಿಗೆ ಗೊತ್ತಿತ್ತ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಆ್ಯಂಡ್ ಫ್ಯಾಮಿಲಿ ಇದೇ ಜಾಗದಾಗ ರಾಯರ ವಿಶ್ರಾಮ ತೊಗೊತಿದ್ರಂತ್ರಿ. ಸೊ ನೋಡ್ಬೋದು, ಇದು ಅಪ್ಪಣ್ಣಾಚಾರ್ಯರ ಮನೆ ರೀ. ಇದು ಇಲ್ಲಿ ಏನು ತಿನ್ನತೈತಿ, ಐಸ್ ಕ್ರೀಮ್ ತಿನ್ನತೈತಿ. ನಮ್ಮ ಅಣ್ಣ ಅಲ್ಲಿ ರೆಡಿಯಾಗಿ ನಿಂತಾನೆ. ಆ್ಯಂಡ್ ಈಗ ನೆಕ್ಸ್ಟ್ ಎಲ್ಲ ಹೊಂಟೈತ್ರಿ ಫ್ಯಾಮಿಲಿ ಅಂತ ಏಕಶಿಲ್ಪ ಬೃಂದಾವನಕ್ಕೆ ಹೊಂಟೇವೆ ನಾವು. ಬರೀ ಏನ್ರಿಪ್ಪ ಅಂತಂದ್ರೆ ಎಲ್ಲಿ ಬಂದೇವ್ರಿ ಅಂತ ಏಕಶಿಲ್ಪ ಬೃಂದಾವನ ಬಂದೆವು. ಏಕಶಿಲ್ಪ ಬೃಂದಾವನಕ್ಕೆ. ಆ್ಯಂಡ್ ಎಲ್ಲಕ್ಕಿಂತ ಫಸ್ಟಿಗೆ ಹೋಗಿ ಅಯ್ಯೋ ಬೈ ಗೇಟ್ ಹಾಕ್ಯಾರ ಬೈಲಿ. ಶಾಲಿ ಕಲಿಬೇಕಪ್ಪ. ಗೊತ್ತಿತ್ತು ನೋಡಿ ಬಾ ಕಾಲ್ ತಗೊಂಬರಾಗ
ಕಾಲು ತೊಗೊಂಬರಕ್ಕೆ ಹೊಂಟೇವ್ರಿ ಫ್ಯಾಮ್ಲಿ. ಕಾಲದು ತೊಳ್ಕೊಳ್ಳೋಣ. ತೊಗೊಂಡು ಗುಡಿ ಅಲ್ಲಿ ಮ್ಯಾಗ ಐತೆ ನೋಡ್ರಿ, ಏಕಶಿಲ್ಪ ಬೃಂದಾವನ ಅಂತಾರಲ್ರಿ ಅದ ರೀ. ಆ್ಯಂಡ್ ಅದ್ರಾಗ ಇನ್ನೂ ಈಗಿನ ಲೈಕ್ ಇಲ್ಲಿದ್ದವ್ರಿಗೂ ಏನ್ರಿಪ್ಪ ಅಂತಂದ್ರೆ ಅಮಾಸಿ ಹುಣ್ಣಿಮೆಗನ ಯಾವುದೋ ದಿನ ಗುರ್ತಿಲ್ಲ, ರಾಯರ ಪಾದ ಇರ್ತಾವಲ್ರಿ, ರಾಯರದು ಸ್ವಾಮ್ಯಾರ್ಗಳದ್ದು ಇರ್ತೈತಲ್ಲ, ಅದನ್ನ ಹಾಕೊಂಡು ನಡ್ಕೊತ ಹೋಗೋದು ಸಪ್ಲ ಈಗೂ ಕೇಳತದಂತ. ಆಮ್ಯಾಗ ಇವೇ ಮೀನಾರು ಪಚ 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 ಮಾಡಕತ್ತಾವ ಖಾಲಿ. ಹಿಂಗೆಲ್ಲ ಐತ್ರಿ ಫ್ಯಾಮ್ಲಿ. ಏಕಶಿಲ್ಪ ಬೃಂದಾವನ, ಉಗ್ರ ನರಸಿಂಹಸ್ವಾಮಿ ಅಂತ ರಾಯರ ಪ್ರತಿಷ್ಠಾಪನೆ ಮಾಡ್ಯಾರಿ. ಏನ್ರಿಪ್ಪ ಅಂತ ಇಲ್ಲೇನೈತ್ರಿಪ್ಪ ಅಂತಂದ್ರೆ ಏಕಶಿಲ್ಪ ಬೃಂದಾವನ ಐತ್ರಿ ಫ್ಯಾಮ್ಲಿ. ಮುಂದಿದ್ದು ತೋರ್ಸೋಕ್ಕಾಗಲಿ, ಅದಕ್ಕೆ ಸೈಡಿಂದ ಮಾಡೋದೇನೆ. ಆಲೂಗಡ್ಡೆ ಪಲ್ಯ ಐತಿ. ಇದು ಅಣ್ಣ ಇದು ಉಪ್ಪಿನಕಾಯಿ ಚಟ್ನಿ ರೀ, ಇದು ಟೊಮ್ಯಾಟೊ ರೀ ಚಟ್ನಿ ಇದೆ. ಇಲ್ಲಿ ಅನ್ನ ಸಾರು ಐತಿ. ಆ್ಯಂಡ್ ಇದು ಪ್ರಸಾದ ಮಾಡಕತ್ತೇವೆ ನಾವು ಮಸ್ತ್. ಅಂದ್ರೆ ಹೋದ ಸಲ ಇದ್ರಾಗ ಮಾಡಿದ್ವಿ ರೀ ಬೃಂದಾವನ್ಯಾಗ, ಈ ಸಲ ಏಕಶಿಲ್ಪ ಬೃಂದಾವನದಾಗ ಮಾಡತ್ತೀವಿ ಇಲ್ಲಿ. ಹಾಂ ಏನು ಹೇಳ್ತಾನ ಹೇಳಿ. 2,000 years later. ಉಗ್ರ ನರಸಿಂಹ ಅಲ್ಲಿ ಅದೋ ಪಾಪು ಏನೋ ಅಲ್ಲೇ ನೋಡಕ್ಕೆ ಹೋಗೈತ್ರಿ, ಬಿದ್ದು ಬಿಡ್ತಂತ್ರಿ ನೀರಾಗ. ಮತ್ತು ಯಾರೊಬ್ರು ನೋಡಿ ಅಬ್ಷಾರ್ ಅಂತ ನಮ್ಮನ್ನ ಆಟೋ ಚಾಲು ಮಾಡ್ತಾನೆ ನೋಡ್ರಿ. ಚಾಲು ಮಾಡೋಂಗಿಲ್ಲಣ್ಣ. ನಿಮ್ದೇನೋ ರೆಕಾರ್ಡ್ ಮಾಡ್ತಾವ್ರೆ, ಹುಷಾರು. ಮುಗೀತ್ ಕಣ ಕತೆ, ನಿಮ್ಗೆ ಮುಗೀತು. ಗಾಡಿ ಮುಂದೆ ಹೋಗಲ್ಲ. ಡೇಂಜರ್ ಒನ್ ಶಾಟ್. ಬಾಯ್ ಬಾಯ್. ಒಂದು ಶಾಟಿಗೆ ಚಾಲು ಆಗ್ತಿರೋದು ಗಾಡಿ. ಅಣ್ಣ ಹಿಂಗಿಲ್ಲ ಬಿಟ್ಬಿಡ್ರಿ. ಬೆಟ್ಟಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟಾಗದಿ ನಮ್ಮನಿಯ ಹಿತ್ತಲದಾಗ ಹಾದಿ ಗೆಳತಿ ಅಣಗ ಮಾಡಿ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಫೈನಲಿ 4th ಡೆಸ್ಟಿನೇಷನಿಗೆ ಬಂದೇವಿ. ಅದು ಎಲ್ರಿಪ್ಪ ಫ್ಯಾಮಿಲಿ ಅಂತ ಶನಿವಾರ ದಿನ ಪಂಚಮುಖಿ ಆಂಜನೇಯಗೆ ಬಂದೇವಿ. ಇಲ್ಲ ಆದ್ಕೊಳ್ಳೆ ಅಲ್ಲಿ ಲಕ್ಷ್ಮೀ ಗುಡಿ ಐತ್ರಿ. ಅಲ್ಲಿ ಏರೋಪ್ಲೇನ್ ತೋರಿಸ್ತೇನೆ ಬಾ ನಮ್ಮಪ್ಪಂದೆ. ಅಲ್ಲಿ ಕಾಲು ತೊಗೊಂಬರ್ಬೇಕು ಬಾ. ಕಾಲು ತೊಳ್ಕೊಬೇಕ್ರಿ ಫ್ಯಾಮಿಲಿ. ಅದು ಹತ್ತ ಸೈಡ್ ಐತಿ. ಇವ್ರು ಹಿಂಗೆ ಸುತ್ತೊಡ್ದು ಹೊಂಟಾರ ನಮ್ದು ಆಟೋದವ್ರೆ. ನಾವು ಹಿಂಗೆ ಹೊಂಟೇವಿ. ಅಲ್ಲಿ ಕಾಲು ತೊಳ್ಕೊಂಡು ಅಲ್ಲಿ ಮ್ಯಾಗ ವಿಮಾನ ಐತ್ರಿ. ಅಂದ್ರೆ ಆ ಟೈಮ್ನಾಗ ಹಳೆಯ ಕಾಲದಾಗ ರೀ ಹನುಮಪ್ಪ ಯೂಸ್ ಮಾಡುವಂಥ ತೆಲುಗುಂಬ, ಆಮೇಲೆ ಗಾದಿ, ಅದ್ರ ಜೊತೆ ಏರೋಪ್ಲೇನ್ ಐತ್ರಿ. ಅಂದ್ರೆ ಪುಷ್ಪಕ ವಿಮಾನ ಅಂತಾರೆ ಕನ್ನಡ ಒಳಗೆ. ಆ್ಯಂಡ್ ಕನ್ನಡ ಒಳಗನೆ ಸಂಸ್ಕೃತ ಒಳಗೆ ಪುಷ್ಪಕ ವಿಮಾನ ಅಂತಾರೆ. ಆ್ಯಂಡ್ ಇಂಗ್ಲೀಷ್ ಒಳಗೆ ಆ್ಯಸ್ ಯು ಆಲ್ ನೋ ಏರೋಪ್ಲೇನ್ ಅಂತಾರೆ. ಆ್ಯಂಡ್ ಅದೆಲ್ಲ ಐತಂತ ತೋರ್ಸಂಡ್ ಬರ್ರಿ. ಕ್ಯೂ ಇಷ್ಟ ಐತಿ ಬರೀ ಒಳಗಂತರೂ ಫೋಟೋ ಅಲಾವಿಲ್ಲ. ದರ್ಶನ ಅದು ಮಾಡ್ಕೊಂಬಂದು ಸಿಗ್ತಾನೆ ಈಗಳು ಬರತ್ತಾರ ನೋಡ್ರಿ. ಫ್ಯಾಮ್ಲಿ ಪಂಚಮುಖಿ ಆಂಜನೇಯ ಅಂದು ದರ್ಶನ ಆತ್ರಿ. ಇಲ್ಲೊಂದು ಪಾದ ಅದಾವ್ರಿ ಫ್ಯಾಮ್ಲಿ, ಹನುಮಪ್ಪನು ದೊಡ್ಡ ದೊಡ್ಡ ಪಾದ ಅವ. ಅದೊಂದು ದರ್ಶನ ಮಾಡ್ಕೊಂಡು ಸೀದಾ ಆಟೋ ಹತ್ತಿದ, ಸೀದಾ ಮಂತ್ರಾಲಯ ರೂಮಿಗೆ ಮುಕ್ಕೊಂಬಿಡುದ. ಸೀದಾ ಸಂಜೆಗೆ ಬಸ್ ಐತಿ, ಬಸ್ ಹತ್ತದೈತಿ, ಸೀದಾ ಧಾರವಾಡ. ಏನು ಶಾರ್ಟ್ ಕೊಟ್ಟ ಅಂತೀಯ ಅಣ್ಣ, ಪಚ್ಚಲ್ಲನ ಕೊಟ್ಟ ಪಾಪು ಹನುಮಪ್ಪನ ಫ್ಯಾಮ್ಲಿ. ಆಲ್ಮೋಸ್ಟ್ ಚಾರ್ಜ್ 7 ಐತಿ. ಆ್ಯಂಡ್ ಈಗಲ್ಲಿ ಬಂದೈತ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ಲಕ್ಷ್ಮೀ ಗುಡಿಗೆ ಬಂದೀವಿ. ಹೋದ ಸಲ ಅಲ್ಲಿ ಬಂದಾಗ ಇಲ್ಲಿ ಮಠ ಬಂದಿರ್ಕಿಲ್ಲ, ಅಲ್ಲೇ ಪಂಚಮುಖಿ ಆಂಜನೇಯ ಗುಡಿ ಐತಿ. ಇಲ್ಲೇನೇ ಐತ್ರಿಪ್ಪ ಫ್ಯಾಮ್ಲಿ ಅಂತ ಲಕ್ಷ್ಮೀ ಗುಡಿ ಐತಿ. ಹೋದ ಸಲ ಬಂದಾಗ ನಾನು ಒಬ್ಬ ಆಗಿದ್ದೆ ಅಂತ ಬರೋಕ್ಕಾಗಿರ್ಕಿಲ್ಲ. ಆ್ಯಂಡ್ ಈ ಸಲ ಬಂದೈತಿ. ಹೋಗೋಣ, ದರ್ಶನ ಅದು ಮಾಡ್ಕೊಳ್ಳೋಣ, ಹೋಗೋಣ ಅಂತ ಬರ್ರಿ. ಮಮ್ಮೀಸ್ ಬಾಯ್ ರೀ, ಮಮ್ಮೀಸ್ ಬಾಯ್. ಅಯ್ಯೋ ಅಯ್ಯೋ ಹೇ ಪ್ರಭು. ಇಡೀ ದಿನ 2,000 years later. ಬ್ಲೂಬೆರಿ ಕೂಡ ಅದಾರೆ. ಬ್ಲೂಬೆರಿ ಡೇಂಜರ್ ಐತಿ. ಬಾಲ್ ಐತಿ, ಬಾಲ್ ಸಮಥಿಂಗ್ ಬಾಲ್, ಗೋಲಿ ಸೋಡಾ. ಫ್ಯಾಮಿಲಿ ಇಲ್ಲೇ ಐತಲ್ರಿ, ಇದ ಹನುಮಪ್ಪಂದ ತೆಲುಗುಂಬ. ಇಲ್ಲ ಐತೆ ನೋಡ್ರಿ, ಅಬ್ಯಾಡ್ ಆ್ಯಂಡ್ ಪಿಲ್ಲೋ. ಇದೆ ತೆಲುಗು, ಇದು ಗಾದಿ ರೀ. ತೆಲುಗುಂಬ ಮ್ಯಾಗ ಹೊತ್ಕೊಳ್ಳೋದು. ಅಲ್ಲೇ ಐತಲ್ರಿ ಅದು ವಿಮಾನ. ಇಲ್ಲೈತೆ ನೋಡ್ರಿ ಮ್ಯಾಗ. ಐ ಗೆಸ್ ಕಾಣತಿರ್ಬೇಕದು. ಪುಷ್ಪಕ ವಿಮಾನ ಅಂತಾರೆ, ಇಂಗ್ಲೀಷ್ ಒಳಗೆ ಏರೋಪ್ಲೇನ್ ಅಂತಾರೆ. ಆಗಿನ ಟೈಮ್ನಾಗ ಹಾರ್ತಿತ್ತು ಅನಿಸ್ತದೆ. ಆ ಟೈಮ್ನಾಗ ಪವಾಡಿಗೆ ವಾಡೋದು ಭಾಳ ಇರ್ತಿದ್ದು. ಜನ ಸುಳ್ಳು ಹೇಳ್ತಿದ್ರಿ. ಈಗಿನವ್ರು ಸುಳ್ಳು ಹೇಳಾರ್ದ ಮುಂದೆ ಮಾತಾಡಂಗಿಲ್ಲ.
ಹೆಂಗಂತಂದ್ರೆ ಒಬ್ಬರು ಉಳಿಸ್ಕೊಳಕ್ಕೆ ಸುಳ್ಳೇನ ಅತಿ ತೀರ ಕೆಳಗೆ ಬರ್ತಾರೆ. ನಮ್ದು ಇಲ್ಲಿ ಪ್ರಸಾದ ತಪ್ಪುತ್ತೆ, ಅಲ್ಲಿ ತೀರ್ಥ ಸಿಕ್ತೆ. ಬರೀ ಫ್ಯಾಮಿಲಿ. ಸಾಲದಿರೋ ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೇ ನೀನಾದೆ ನೀನಾದೆ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ 5 ಗುಡಿ ತೋರ್ಸ್ಕೊಂಬಂದ್ರೆ ಅವ್ರ 150 ರೂಪಾಯಿಗೆ 60 ಕಿಲೋಮೀಟ್ರ್ ಆಕೈತೆ ಆಲ್ಮೋಸ್ಟ್. ಅಡ್ಡಾಡಿ ಎಲ್ಲ ಬಂದೆ. ಈಗೆಲ್ಲ ನೋಡಿದ್ರಿ ಫ್ಯಾಮಿಲಿ ವಾಪಸ್ ಮಂತಾರೆಲ್ಲ ಹೇಳ್ಕೊಂಡೇವಿ. ಹೋಗಿ ಏನ್ರಿಪ್ಪ ಅಂತ ಮನೆ ಸಂಬಂಧ ಪ್ರಸಾದ ತೊಗೊಂಡೋಗ್ಬೇಕು. ನಾ 2 ಸಲ ಆಲ್ಮೋಸ್ಟ್ ಎಷ್ಟು ಸಲ ಬಂದು ಒಯ್ದಾನಲ್ರಿ, ಯಾರು ತಿಂದಿಲ್ಲ ಮನೆಯಾಗಿನವ್ರು. ನಮ್ಮ ಕುಕ್ಕಿ ಅಷ್ಟೇ ತಿಂದ. ಅದು ನಮ್ಮ ಕುಕ್ಕಿದ ಹಾಕೋ ನಸೀಬ್ ಐತೆ ಅನ್ಸೈತಿ. ಅದರ ಸಂಬಂಧ ಈಗ ಎಲ್ಲರೂ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗೈತಿ. ನೋಡೋಣ ಅಂತೀರಿ ಏನೇನಕೈತಿ ಎಲ್ಲ ಅಂತ ಹೇಳ್ತೈತೆ ಅಂತ ಸ್ಟೇಟ್ಯೂನ್ ಆಗೈತಿ. ಫ್ಯಾಮಿಲಿ ಏನ್ರಿಪ್ಪ ಅಂತ ಪ್ರಸಾದ ತೊಗೊಂಡು ಫೈನಲಿ ಬಂದೈತಿ. ಈಗ ಜಸ್ಟ್ ರೂಮಿಗೆ ಬಂದೈತಿ. ರೂಮಿಗೆ ಬಂದು ನಮ್ಮ ಬಂದೈತಿ ಸೀದಾ ಮ್ಯಾಗ ಸಿಗ್ತೇವೆ. A few moments later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಟೈಮ್ ಏನ್ರಿಪ್ಪ ಅಂತಂದ್ರೆ ಆಲ್ಮೋಸ್ಟ್ 3:45 ಆಗಿ ಬಂದೈತಿ. ವಿಜೆ ವಾಪಸ್ ದಾವಣಗೆರೆಗೆ ಹೊಂಟಾನೆ. 3:55. ಹ್ಯಾಪಿ ಜರ್ನಿ ಬ್ರೋ, ಹ್ಯಾಪಿ ಜರ್ನಿ. ಇಲ್ಲೇ ರಾಯರ ಮೂರ್ತಿ ಐತ್ರಿ ಫ್ಯಾಮಿಲಿ. ಆ್ಯಂಡ್ ನಮ್ಮದು ಬಸ್ ಎಷ್ಟು ಗಂಟೆ ಐತ್ರಿಪ್ಪ ಅಂತ 4:45 ಬೋರ್ಡಿಂಗ್ ಐತಿ ಇಲ್ಲಿಂದ. ಓಕೆ ತಾನೆ ಕೇಳಿ ರಾಯಚೂರು ಅಂತ ಬಡಗನೆ. ತಮ್ಮ ಐಸ್ ಕ್ರೀಮ್ ಕೊಡಿಸಿಲ್ಲ ಇನ್ನು ಮತ್ತೆ ನೋಡು ಕೇಳೋ ಬಡಗನೆ ಏನೇ ಓಕೆದಂತೆ ಹೋಗಿ. ಫೋನ್ಪೇ ಮಾಡಿ ನೀನು ಬಿಡುದಲ್ಲ ಮತ್ತೆ. ಇಲ್ಲಿಲ್ಲ ಅವ ಬರ್ರಿ. ಹ್ಯಾಪಿ ಜರ್ನಿ, ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಈಗ ಫೋನ್ಪೇ ಮಾಡಿರಿ ನೀ ಐಸ್ ಕ್ರೀಮ್ ಇದೆ. ಬಾಯ್ ಬಾಯ್. 30 ರೂಪಾಯಿ ಮಾಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಬರ್ರಿ ನಾವು ರೂಮ್ನಾಗ ಮುಕ್ಕೊಂಡಿದ್ದೀರಿಪ್ಪ. ಏನ್ರ ತಿನ್ನಿಸ್ತೇನೆ ಅಂತ ನಾನು ಅದಕ್ಕೆ ಎದ್ದು ಬಂದಿಲ್ಲ. ನಾವು ಎದ್ದು ಬರ್ತಿದ್ದಿಲ್ಲ. ಬರೀಲ್ಲ ಏನ್ರ ತಿಂದ ಹೋಗ್ಬಿಡೋಣ ಮಸ್ತ್. ಐಸ್ ಕ್ರೀಮ್ ಪ್ಲ್ಯಾನ್ ಕ್ಯಾನ್ಸಲ್ ಆಗೈತೆ ರೀ. ಸೋಡಾ ಆಗ್ತೈತಿ. ಸೋಡಾ ಕುಡ್ದು ಬಡಗನ ರೂಮಿಗೆ ಹೋಗಿ ಎಲ್ಲ ಬೇಕ್ರಿಪ್ಪ ಫ್ಯಾಮ್ಲಿ ಅಂತ ದರ್ಶನ ಮಾಡೋಕೆ. ಇನ್ನೊಂದು ಸಲ ಹೋಗಿ 4 ಗಂಟೆ ಆಕೈತಿ. 4 ಗಂಟೆ ಗುಡಿ ಓಪನ್ ಆಕೈತಿ. ಇನ್ನೊಂದು ಸಲ ದರ್ಶನ ಮಾಡಿ ರೂಮಿಗೆ ಬಂದು ಬ್ಯಾಗಿಗೆ ಅದು ಪ್ಯಾಕ್ ಮಾಡಿ ಈಗ ಬಸ್ ಹತ್ತೀವಿ. ಇಲ್ಲಿ ಬಂದು ಇಲ್ಲೇ ಸರ್ಕಲ್ನಾಗ ಏನೋ ಬಸ್ ಬರ್ತೇವಂತೆ. ಮಸಾಲ ಅಂತಿದೆ ಬೈ ಫ್ಯಾಮಿಲಿ, ಮಸಾಲ ಅಂತಿದೆ ಹಂಗೈತಿ. ಫುಲ್ ಘಾಟ ಐತಿ. ಬರೀ ಫ್ಯಾಮಿಲಿ ಕುಡಿನ ಫುಲ್ ಬರೋಬ್ಬರಿಗೆ ಐತಿ. 2 hours later. 2ನೇ ಸಲ ದರ್ಶನ ಮಾಡತ್ತೈತ್ರಿ ಫ್ಯಾಮಿಲಿ. ಏನ್ರಿಪ್ಪ ಅಂತ ಈಗೆಲ್ಲಿ ಬಂದೇವ್ರಿಪ್ಪ ಅಂತ ಮತ್ತು ರಾಯರ ಗುಡಿಗೆ ಬಂದೇವಿ. ಮಂಚಾಳಮ್ಮ ಅವ್ರ ಆಶೀರ್ವಾದ ತೊಗೊಂಡೇವಿ. ಇಲ್ಲಿ ರಾಯರ ದರ್ಶನ ತೊಗೊಂಡೆ. ಎಲ್ರಿಪ್ಪ ಅಂತಂದ್ರೆ ಇಲ್ಲಿ ಒಳಗೈತಿ. ರಾಯರ ದರ್ಶನ ತೊಗೊಂಡೆ ಹೋಗಿದ್ರಿ ವಾಪಸ್ ರೂಮಿಗೆ. ಬರ್ರಿ ದರ್ಶನ ಮಾಡಿ ಬರೋಂತ. 15 minutes later. ನೋಡ್ರಿ ಮಂತ್ರಾಕ್ಷತೆ ಸಿಕ್ಕೈತೆ ನಮಗೆ ಸೆಕೆಂಡ್ ಟೈಮ್. ಸ್ವಲ್ಪ ತಿನ್ಬೇಕಾ, ಸ್ವಲ್ಪ ತಲೆ ಮ್ಯಾಗ ಹಾಕ್ಬೇಕು. ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತ ರೂಮ್ ಅದು ಚೆಕ್ಔಟ್ ಮಾಡ್ಕೊಂಡೈತಿ. ಇಬ್ಬರು ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ. ಬಸ್ ಆಲ್ರೆಡಿ ಬಂದೈತೆ ಅಂತ ಕಾಲ್ ಹಚ್ಚಿದ್ರೆ ತಾತ ಇಲ್ಲಿ ಪೋಲ್ ಬಾಸ್ ಸವಸ್ ಬೇಡಿಯೋಡ ಹೇಳ್ತಾರೆ. ನಮ್ದು ಆಲ್ರೆಡಿ ಬಸ್ ಬಂದೈತ್ರಿ ಫ್ಯಾಮಿಲಿ. ಬಸ್ ಅವ್ರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿ ಪಾಪ ಬಡಗನ ಅಂತಾರೆ. ಬಡಗನ ಸಾಕ್ತು ಪಟ್ಟ ಅಂತ ಹೇಳಿದಿರಾ ಅಂತಂದ್ರೆ ನಾವು ಇಲ್ಲೇ ಇದೇವ್ರಿ ಅಂತಂದ್ರೆ ಎಲ್ಲಿದ್ದೀರಾ ಅಂತಂದ್ರೆ ಬರಾತೇವ್ರಿ ಅಂತಂದು. ಬಸ್ ಗೇಟ್ ಮುಂದೆ ಕಾಣ್ತೈತೆ ಬರ್ರಿ ಅಂತಂದ್ರೆ ಸರಿ ರೀ ಅಂತಂದು. ಏನಿಲ್ಲ ಈಗ ಅಷ್ಟೊಂದು ಸ್ವಲ್ಪ ಲಸಿಗಿಸಿ ಕಟ್ಸ್ಕೊಳ್ಳೋದೈತಿ. ಸುಕ್ ಬುಕ್ ಅಂತ ಹೋಗ್ಬಿಡುದು. ಹಿಂಗೈತ್ರಿ ಫ್ಯಾಮಿಲಿ ಸೀನ್ ಆ್ಯಂಡ್ ಸೀನರ್. ಬರೀ ಸೀದಾ ನಿಮ್ಗೆ ಎಲ್ಲಿ ಸಿಗ್ತದ್ರಿಪ್ಪ ಅಂತ ಬಸ್ನಾಗ ಸಿಗ್ತೈತಿ. ಬಸ್ಸಿಂದ ಮುಂದೆ ರಾತ್ರಿ ನಿಮಗೆ ಚಾನಲ್ ಹೊಸಬ್ರು ಇದ್ದೀರಿಪ್ಪ ಫ್ಯಾಮಿಲಿ ಅಂತಂದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ 2,000 years later. ಏನ್ರಿಪ್ಪ ಅಂತಂದ್ರೆ ನಮ್ಮ ಬಸ್ ಎಲ್ಲಿ ಬಂದೈತ್ರಿ ಅಂತಂದ್ರೆ ನಮ್ಮ ಸರ್ಕಾರ ನೋಡ್ರಿ ಎಲ್ಲೂ ಜನ ಅದ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಅದೇರಿಪ್ಪ ಅಂತಂದ್ರೆ ಚೆನ್ನಮ್ಮ ಸರ್ಕಲ್ನಾಗ ಅದೇವಿ. ಆ್ಯಂಡ್ ನಮ್ಮ ಓಮಿ ಸಾವುಕಾರರು ಬಂದಿಲ್ಲ ರೀ. ಅವ್ನು 12 ಬಸ್ ಬರ್ತೈತೆ ಅಂದಾನಂತೀವ. ಬಟ್ ಇನ್ನೂ ಚಹಾ ಕುಡಿದ್ರು ಬಿಸಿ ಇದ್ದ. ಇನ್ನೂ ಮಟ್ಟಾಗಿ ನಮ್ಮ ಗಾಡಿ ಬಂದಿಲ್ಲ. ಹಂಗೆ ನಡ್ಕೊಂತ ಚೆನ್ನಮ್ಮ ಸರ್ಕಲ್ನಾಗ ಏನಿದ್ರು ನಡಿಪ್ಪ ಅಂತ ಹಂಗೆ ನಡ್ಕೊಂಡು ಧಾರವಾಡ ಮಟ್ಟ ಹೊಂಟೇವಿ. ಎಲ್ಲಿಗೆ ಸಿಗ್ತಾನೆ ಅಲ್ಲಿ ಹೊಳ್ಳೆ ಹತ್ತಿದ್ರಿ ನಾವು ಗಾಡಿ. ಬರೀ ಫ್ಯಾಮಿಲಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಆಗೈತ್ರಿ 1:22. ಈಗ ಬಂದು ರೀಚ್ ಆಗೈತಿ ಧಾರವಾಡಕ್ಕೆ. ಬರ್ರಿ ಸೀದಾ ವ್ಲಾಗ್ ಯಾವಾಗ ಏನು ಮಾಡೋಣ್ರಿಪ್ಪ ಅಂತ ನಾಳೆ ಮುಂಜಾನೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ